ಈ ವಿಡಿಯೋಸ್ ಮಾಡೋ ಕಾರಣ ಏನಂದರೆ ಎಲ್ಲ ಮಿಷಿನ್ಗಳು ಶಿಫ್ಟ್ ಮಾಡಿದಾಗ ಮಿಷಿನ್ 1, 2, 3 ಅಂತೆಲ್ಲ ಹಾಕಿದ್ದೆ ನೋಡಿ. ಇದು ಟರ್ನಿಂಗ್ ಮಿಷಿನ್. ಈ ಮಿಷಿನ್ ಶಿಫ್ಟ್ ಮಾಡಿ ಫಿಟ್ಟಿಂಗ್ ಮಾಡಿ ಕೆಲಸ ಮಾಡ್ತಾರೋ ವಿಡಿಯೋ. ಮಿಷಿನ್ ಫಿಟ್ಟಿಂಗ್ ಆಗಿದೆ ನೋಡಿ, ಕೆಲಸ ಮಾಡ್ತಾಯಿದ್ದಾರೆ, ವೈರಿಂಗ್ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿ ಹೆಜ್ಜಾ ಮಿಷಿನು ಅಷ್ಟೇ, ಅದು ವೈರಿಂಗ್ ಮಾಡಿ ಫಿಟ್ಟಿಂಗ್ ಮಾಡಿ. ಡೀಸೆಲ್ಲು ಏನಕ್ಕೆ ಅಂತ ಕೇಳೋರು ಒಬ್ಬರು, ಅದರ ಮಿಷಿನ್ ವಾಷಿಂಗೋಸ್ಕರ. ಇವಾಗ ನೋಡಿ ಇದು ಬ್ಯಾನ್ಸ, ಇನ್ನು ನಾವು ಫಿಟ್ಟಿಂಗ್ ಮಾಡಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅಂದ್ಬಿಟ್ಟು, ಹೆಲ್ತ್ ಪ್ರಾಬ್ಲಮ್ ಆಗಿತ್ತು ಅಂತ ಫಿಟ್ಟಿಂಗ್ ಮಾಡಿಲ್ಲ ನೋಡಿ. ಬ್ಯಾನ್ಸ್ ಆಯಿತು, ಇನ್ನೂ ಹಾಗೆ ಡೀಸೆಲ್ ವಾಶ್ ಮಾಡಿ ಫಿಟ್ಟಿಂಗ್ ಮಾಡಬೇಕು ನೋಡಿ. ಹಾಗೆ ಸ್ಪಿಂಡ್ಲು ಮಿಷಿನು ಫಿಟ್ಟಿಂಗ್ ಆಗಿ ವರ್ಕ್ ನಡೀತಾ ಇದೆ, ಕೆಲಸ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಬಾಟಮ್ ಬಿಡೋ ಮಿಷಿನು, ಪ್ಲೈನಿಂಗ್ ಮಿಷಿನು, ಬಾಟಮಲ್ಲಿ ಬಿಡ್ತಾರಲ್ಲ ಅದು ನೋಡಿ. ಇದು ಟಾಪಲ್ಲಿ ತೆಳ್ಳೋ ಮಿಷಿನು ವಿತ್ ಕಟಿಂಗ್ ಮಿಷಿನ್, ಇದು ಆಗಿದೆ ನೋಡಿ. ಹಂಗೆ ಬಿಗ್ ಕಾರ್ವಿಂಗ್ ಮಿಷಿನ್, ಬಿಗ್ ಸೈಜ್ ಕಾರ್ವಿಂಗ್ ಮಿಷಿನು ನೋಡಿ. ನಂಬರ್ 2 ಕಾರ್ವಿಂಗ್ ಮಿಷಿನ್ನು. ಇನ್ನೂ ಒಂದು ನೋಡಿ ನಂಬರ್ 1 ಕಾರ್ವಿಂಗ್ ಮಿಷಿನು. ಇದರಲ್ಲಿ ಬಂದು ಟರ್ನಿಂಗ್ ಇರುತ್ತೆ ನೋಡಿ, ಟರ್ನಿಂಗ್ ಮಿಷಿನು ಇದು ನೋಡಿ. ಎಲ್ಲ ಸೆಟ್ಟಿಂಗ್ ಮಾಡ್ಕೊಂಡು ಕೆಲಸ ಮಾಡ್ತಾರೋ ವೀಡಿಯೋಸು ನೋಡಿ. ಅದು ಕಟ್ರುಗಳು ಹಿಂಗೆ ಕೆಲಸಗಳು ಮಾಡ್ತಾರೋ ವೀಡಿಯೋಸು, ಎಲ್ಲ ಕೆಲಸಗಳು ಮಾಡ್ತಾರೋ ನೋಡಿ. ಎಲ್ಲ ಕೆಲಸ ಮಾಡ್ತಾರೋ ವೀಡಿಯೋಸು. ಅದಕ್ಕೋಸ್ಕರ ಎಲ್ಲ ಹೇಳ್ತಾರೆ ಏನಕ್ಕೆ ಇಷ್ಟೊಂದು ಚಿಕ್ಕ ವೀಡಿಯೋಸು, ಇಷ್ಟೊಂದೆಲ್ಲ ವೀಡಿಯೋಸ್ ಮಾಡಿದೆ ಅಂತ. ಅಣ್ಣ ಇದಿಷ್ಟು ನಾವು ಟ್ರಾನ್ಸ್ಫರ್ ಮಾಡಲಿಕ್ಕೆ ಹೋದ ಶನಿವಾರ ಶುರು ಮಾಡಿದ್ದಕ್ಕೆ ಇವತ್ತಿಗೆ ಮುಗೀತು ಟ್ರಾನ್ಸ್ಪೋರ್ಟೇಷನ್. ಆಲ್ಮೋಸ್ಟು 1 ವಾರ ಕಷ್ಟಪಟ್ಟಿದ್ದೀವಿ. ಕ್ರೈನವರು ಕರೆಸಿ, ಟ್ರಕ್ನ ಕರೆಸಿ, ಆ ಕ್ಯಾಂಟ್ರೋ ಆ ಥರ ಗಾಡಿನ ಕರೆಸಿ, ಶಿಫ್ಟಿಂಗು, ಲೋಡಿಂಗು, ಹುಡುಗರುಗಳು ಇರೋಲ್ಲ, ಮಿಷಿನ್ಗಳು ಒಳಗಡೆಯಿಂದ ಎಳಿಬೇಕು, ಗೋಡೆ ಹೊಡಿಬೇಕು, ಇದೆಲ್ಲ ನೋಡಿ. ಇದು CNC ಮಿಷಿನ್ ಕೆಲಸ ಮಾಡ್ತಾಯಿದೆ, ಎಲ್ಲ ಮಾಡಿ ಅದೆಲ್ಲ ಬಂದ ಮೇಲೆ ಇಲ್ಲಿ ಅಲೈನ್ಮೆಂಟ್ ಮಾಡಬೇಕು, ವಾಟ್ರ್ ಲೆವೆಲ್ ನೋಡಬೇಕು, ಎಲ್ಲ ಮಾಡಿ ಇದು ಮಾಡಬೇಕು. ಅದಕ್ಕೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಆಶೀರ್ವಾದ ಹೀಗೆ ಇಲ್ಲಿ